ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿಯ ಆದೇಶ ಹೊರಬೀಳಲಿದೆ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರುವಂತಹ ರೇವಣ್ಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 1.5 ತಾಸುಗಳ ಕಾಲ ವಾದ ಪ್ರತಿವಾದ ನಡೆಯಿತು. ಕೆಲವೇ ಕ್ಷಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರುವಂತಹ ರೇವಣ್ಣ ಅವರ ಅರ್ಜಿಯ ಆದೇಶ ಹೊರಬೀಳಿದೆ. ಕೆಲ ಹೊತ್ತು ವಿಚಾರಣೆ ಮುಂದೂಡಿದ ವಿಶೇಷ ಕೋರ್ಟ್ ಎಸ್ಐಟಿ ಎಸ್ಪಿಪಿ ರೇವಣ್ಣ ಪರ ವಕೀಲರು ವಾದ ಮಂಡಿಸಿದ್ರು. ಎಸ್ಐಟಿ ಎಸ್ಪಿಪಿ ಕೂಡ ಪ್ರತಿವಾದವನ್ನು ಮಂಡಿಸಿದ್ರು. ಸತತ 1.5 ಗಂಟೆಗಳ ಕಾಲ ನಡೆದಂತ ವಾದ ಪ್ರತಿವಾದ ಸದ್ಯಕ್ಕೆ ಅಂತ್ಯವಾಗಿದೆ. ಕೆಲ ಹೊತ್ತಿನಲ್ಲಿ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೋರ್ಟ್ ಆದೇಶವನ್ನ ನೀಡುವ ನಿರೀಕ್ಷೆ ಇದೆ. ಎಸ್ಐಟಿ ಪರ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಮಂಡಿಸಿದ್ರು. ಇನ್ನೊಂದು ಕಡೆ ಮೂರ್ತಿ ಡಿ ನಾಯಕ್ ರೇವಣ್ಣ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಇಬ್ಬರ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಏನೇನು ಕೆಲವೇ ಹೊತ್ತಿನಲ್ಲಿ ಆದೇಶವನ್ನ ಪ್ರಕಟ ಮಾಡುವಂತ ನಿರೀಕ್ಷೆ ಇದೆ. 5:30 ಆಲ್ಮೋಸ್ಟ್ ಏನು ಟೈಮ್ ಇದೆ, ಅದರ ಒಳಗೆ ಆದೇಶ ನೀಡುವಂತ ನಿರೀಕ್ಷೆ ಇದೆ. ಮತ್ತೇನಾದರೂ ಆದೇಶವನ್ನ ಕಾಯ್ದಿರಿಸಲಾಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ. ಸೊ ಏನೆಲ್ಲ ವಾದ ಪ್ರತಿವಾದ ಆಯಿತು ಅಂತ ನಾವು ಗಮನಿಸ್ತಾ ಹೋಗಿದ್ದಾರೆ. ಹಲವಾರು ವಿಚಾರಗಳಲ್ಲಿ ಪ್ರಸ್ತಾಪ ಆಗಿದೆ. ಹಿಂದೆ ವಿಚಾರಣೆಗೆ ಹಾಜರಾಗ್ತಾರ ಎಚ್ ಡಿ ರೇವಣ್ಣ. ಸಂಜೆ 5:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಡೆಡ್ ಲೈನ್ ಕೊಟ್ಟಿದೆ ಎಸ್ಐಟಿ. ಇವತ್ತು 5:30ರೊಳಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ. ರೇವಣ್ಣ ವಿಚಾರಣೆಗೆ ಹಾಜರಾಗೋದಕ್ಕೆ ಕೇವಲ ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಜಾಮೀನು ಬೇಲ್ ಇಲ್ಲದೆ ವಿಚಾರಣೆಗೆ ಹಾಜರಾದರೆ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕೋರ್ಟ್ ಆದೇಶಕ್ಕಾಗಿ ರೇವಣ್ಣ ಕಾಯ್ತಿದ್ದಾರೆ. ಈಗ ಕೋರ್ಟ್ನ ಆದೇಶ ಏನು ಅನ್ನೋದು ರೇವಣ್ಣಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ರಾಜ್ಯದ ಜನರಲ್ಲೂ ಕೂಡ ಪ್ರಶ್ನೆ ಇದೆ. ಜಾಮೀನು ನೀಡಿದರೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಈಗಾಗಲೇ ವಕೀಲರು ಕೂಡ ತಿಳಿಸಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂತಹ ಎಚ್ ಡಿ ರೇವಣ್ಣ ಅವರ ಮುಂದಿನ ನಡೆ. ಹಿಂದೆ ವಿಚಾರಣೆಗೆ ಹಾಜರಾಗ್ತಾರ ಎಚ್ ಡಿ ರೇವಣ್ಣ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಹಳ ಕ್ರಿಟಿಕಲ್ ಸಂದರ್ಭ ಇದು. ಒಂದು ಕಡೆ ಜಾಮೀನು ಸಿಕ್ಕಿದ್ರೆ 5:30 ಒಳಗೆ ಅವರು ಹಾಜರಾಗಬೇಕು ಕೂಡ. ಒಂದು ವೇಳೆ ಜಾಮೀನು ಸಿಗದೆ ಹೋದರೆ ಪೊಲೀಸರ ಕೈಗೆ ಅವರು ಸಿಗುವಂಥದ್ದು ಕೂಡ ಅಲ್ಲಿ ಇರುವಂಥ ಪ್ರಶ್ನೆ. ಎರಡರಲ್ಲಿ ಒಂದು ಯಾವುದು, ಎರಡಕ್ಕೂ ಕೂಡ ರೆಡಿ ಆಗಿರಬೇಕಾಗುತ್ತೆ. ಒಂದು ವಿಚಾರಣೆಗೆ ಹಾಜರಾಗೋದಕ್ಕೆ, ಏನೊಂದು ಬೇಲ್ ಸಿಗದೆ ಹೋದರೆ ಏನು ಅದರ ಬಗ್ಗೆ ಕೂಡ. ಸೊ ಸಂಜೆ 5:30ಕ್ಕೆ ಇನ್ನು ಕೇವಲ ಒಂದು 30 ನಿಮಿಷಗಳ ಒಂದು ಟೈಮ್ ಇದೆ ಅವರಿಗೆ. 29 ನಿಮಿಷಗಳ ಸಮಯ ಅವರು ಕೊಟ್ಟಿರುವಂಥ ಟೈಮ್ನ ಪ್ರಕಾರ ವಿಚಾರಣೆಗೆ ಹಾಜರಾಗ್ತಾರ. ಬೇಲ್ ಇಲ್ಲದೆ ಹಾಜರಾಗೋದು ಕೂಡ ಅಲ್ಲಿ ಕಷ್ಟ ಸಾಧ್ಯವಾಗುತ್ತೆ. ಸೊ ಜಾಮೀನು ಇಲ್ಲದೆ ವಿಚಾರಣೆಗೆ ಹಾಜರಾದರೆ ಅಲ್ಲೇ ಬಂಧಿಸುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಕೋರ್ಟ್ನ ಆದೇಶ ಏನು ಅನ್ನೋದನ್ನು ಈಗ ರೇವಣ್ಣ ಕಾಯ್ತಿದ್ದಾರೆ. ಏನು ಬರುತ್ತೆ ಆದೇಶ ಅನ್ನೋದು. ಸೊ ಹಲವಾರು ವಿಚಾರಗಳನ್ನು ಇವತ್ತು ಪ್ರಸ್ತಾಪ ಮಾಡಲಾಯಿತು. ಇದರಲ್ಲಿ ಸೆಕ್ಷನ್ 363 ಹಾಗೆಯೇ ಸೆಕ್ಷನ್ 365 ಎರಡರಲ್ಲೂ ಕೂಡ 7 ವರ್ಷದವರೆಗೆ ಶಿಕ್ಷೆ ನೀಡಬಹುದಾದಂಥ ಅಪರಾಧಗಳು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮೂರ್ತಿ ನಾಯಕ್ ಅವರು ಹೇಳಿದರು. ಹಲವಾರು ಸೆಕ್ಷನ್ಗಳ ಬಗ್ಗೆ ಪ್ರಸ್ತಾಪ ಆಯಿತು. ಇನ್ನು ರೇವಣ್ಣ ಬಂಧನದ ಸುಳಿವನ್ನು ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ರೇವಣ್ಣ ಸಂಜೆ 5:30 ಒಳಗೆ ತನಿಖೆಗೆ ಹಾಜರಾಗಬೇಕು ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಒಂದು ವೇಳೆ ಸಂಜೆ 5:30 ಒಳಗೆ ರೇವಣ್ಣ ತನಿಖೆಗೆ ಹಾಜರಾಗದಿದ್ದ ಪಕ್ಷದಲ್ಲಿ ತನಿಖಾಧಿಕಾರಿ ಕ್ರಮ ಕೈಗೊಳ್ತಾರೆ. ವಿಚಾರಣೆಗೆ ಹಾಜರಾಗದೇ ಇದ್ರೆ ಮತ್ತೆ ಸ್ಕಿಪ್ ಮಾಡಿದ್ರೆ ಖಂಡಿತ ಕ್ರಮ ಆಗುತ್ತೆ ಅಂತ ರಾಯಚೂರಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ರೇವಣ್ಣ ಅವರಿಗೆ ಖುದ್ದಾಗಿ ಹಾಜರಾಗಿ ವಿಚಾರಣೆಗೆ ವಿವರಣೆ ಕೊಡ್ಲಿಕ್ಕೆ ಇವತ್ತು 5:30 ಗಂಟೆವರೆಗೂ ಅವರಿಗೆ ಸಮಯ ನೀಡಲಾಗಿದೆ. ಅವರು 5:30 ಗಂಟೆಗೆ ಮೊದಲು ಬಂದು ವಿಚಾರಣಾ ತನಿಖಾಧಿಕಾರಿಯ ಮುಂದೆ ಹಾಜರಾಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಆಟೋಮ್ಯಾಟಿಕ್ ಆಗಿ ಕಾನೂನು ಸ್ಟೆಪ್ಸ್ ಏನಿದೆ ಅದನ್ನ ಅವರು ತಗೊಳ್ತಾರೆ. ನಾವೇ ನೋಟಿಸ್ ಅಲ್ಲಿ ತನಿಖಾಧಿಕಾರಿ 5:30 ಗಂಟೆವರೆಗೆ ಅವರಿಗೆ ಸಮಯ ಕೊಟ್ಟಿರೋದ್ರಿಂದ 5:30 ಗಂಟೆ ಒಳಗಡೆ ಹಾಜರಾಗಲಿಕ್ಕೆ ಅವರಿಗೆ ಅವಕಾಶವನ್ನ ಕೊಡಬೇಕಾಗುತ್ತೆ. ಇದು ನಿಯಮ ಹೇಳ್ತಕ್ಕಂಥದ್ದು. ಹಾಗಾಗಿ ಯಾವುದು ದಾಕ್ಷಿಣ್ಯ ಇಲ್ಲ, ನಿರ್ದಾಕ್ಷಿಣ್ಯವಾಗಿ ವಸ್ತುಸ್ಥಿತಿಯ ಆಧಾರದ ಮೇಲೆ ಕ್ರಮ ಜರುಗಿಸೋದಂತೂ ಖಂಡಿತ ಈ ವಿಷಯದಲ್ಲಿ ರೇವಣ್ಣ